ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ DCM DK ಶಿವಕುಮಾರ್. ಮಾತಿನ ಫೈಟು ಪೀಕಿಗೆ ಅಂತ ಹೋಗಿದ್ದು ಚನ್ನಪಟ್ಟಣ ಬೈ ಎಲೆಕ್ಷನ್ ಟೈಮ್ನಲ್ಲಿ. ಅದಾದ ಮೇಲೆ ಇತ್ತೀಚೆಗೆ ಮೊನ್ನೆ ನಾನು ಪ್ರಶಾಂತ್ ನಾಥ್ ಮಾತಾಡ್ತಿದ್ವಿ. ಏನು ಸಂಧಾನಗಿಂದಾನ ಹಂಗೇನಾರು ಆಗಿದೆಯೇನ್ರಿ, ಅವ್ರ ಬಗ್ಗೆ ಇವ್ರು ಮಾತಾಡ್ತಿಲ್ಲ, ಇವ್ರ ಬಗ್ಗೆ ಅವ್ರು ಮಾತಾಡ್ತಿಲ್ಲ ಅಂತ. ಅದಾದ ಮೇಲೆ ಕುಮಾರಸ್ವಾಮಿಯವರ ಈ ಕೇತಗಾನಹಳ್ಳಿ ಜಮೀನಿನ ಸರ್ವೆ ಶುರು ಆಗ್ಬಿಡ್ತು. ಆ ವಿಷಯ ಆದಮೇಲೆ ಚಾಲುವಾಯ್ತು ನೋಡಿ. ಮತ್ತೆ ಇವತ್ತು ಎಲ್ಲಿ ತನಕ ಹೋಯಿತು ಅಂದರೆ, ಇವ್ರು ಏನೇನು ಮಾಡಿದ್ದಾರೆ ಅನ್ನೋದಕ್ಕೆ ಟನ್ಗಟ್ಟಲೆ ದಾಖಲೆ ಇದೆ ನನ್ನ ಹತ್ರ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರೆ, ಕುಮಾರಸ್ವಾಮಿಗೆಲ್ಲ ಹೆದರೋ ಮಗ ನಾನಲ್ಲ ಅಂತ DK ಶಿವಕುಮಾರ್ ಅವರು ಆ ಲೆವೆಲಿಗೆ ಹೋಗಿದೆ. ಫಸ್ಟು ಹನಿ ಟ್ರ್ಯಾಪ್ ವಿಷಯ ಮಾತಾಡಿದ್ರು. ನನಗೆ ಮಾತು ಕಡಿಮೆ ಮಾಡಿ ಅಂತ DCM ಹೇಳ್ತಾರೆ. ನಿಮ್ಮ ಹಾಗೆ ಮಾತು ನಿಲ್ಲಿಸುವ ನೈತಿಕತೆ ನಾನು ಕಳ್ಕೊಂಡಿಲ್ಲ. ಕರ್ನಾಟಕ CD ಫ್ಯಾಕ್ಟ್ರಿ ಆಗಿದೆ ಅಂತ ಸದನದಲ್ಲಿ ಮಾತಾಡ್ತಾರೆ. ಯಾರು CD ಫ್ಯಾಕ್ಟ್ರಿ ಮಾಲೀಕ? ದೇವೇಗೌಡರ ಕುಟುಂಬ ನಿರ್ನಾಮ ಮಾಡೋದಕ್ಕೆ ಹೊರಟಿದ್ರಲ್ಲ, ಪ್ರತಿಫಲ ಆದಷ್ಟು ಬೇಗ ಅನುಭವಿಸ್ತೀರಾ. ಈಗಾಗಲೇ ರಾಜಣ್ಣ ಕೇಸ್ ಕೂಡ ಮುಗಿಸಾಯ್ತಲ್ಲ, ರಾಜಣ್ಣ ಕೇಸ್ ಟುಸ್ಸಾಯ್ತಲ್ಲ. ಏನು ವೀರಾವೇಶದಿಂದ ಮಾತಾಡಿದ್ರಲ್ಲ, 2ನೇ ದಿನದಲ್ಲೇ ದೂರು ಕೊಡ್ತೀನಿ ಅಂದರು. ಹನಿ ಟ್ರ್ಯಾಪು ಸುಪಾರಿ ಎರಡು ಮಿಕ್ಸ್ ಮಾಡಿ ಪಿಕ್ಚರ್ ಮಾಡಬಹುದು. ಪೊಲೀಸ್ ಅಧಿಕಾರಿಗಳ ತನಿಖೆ ನಡೆಸಿದ್ರಲ್ಲ, ಏನೂ ಮಾಹಿತಿನೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಅದೊಂದಿದೆ. ತನಿಖೆ ಅಲ್ಲ, ವಿಚಾರಣೆ ನಡೆಸ್ತಾ ಇರೋ ಪೊಲೀಸರು ಬಾಯಿ ಬಡ್ಕೊಳ್ಳೋ ಸನ್ನಿವೇಶ ಆಗಿದೆ. ಫಸ್ಟು ಕುಮಾರಸ್ವಾಮಿ ಅವ್ರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. ನನಗೆ ಪಾಪ ಬುದ್ಧಿ ಹೇಳ್ತಾರೆ, ಸ್ವಲ್ಪ ಮಾತು ಕಡಿಮೆ ಮಾಡೋಕೆ ಹೇಳಿ ಅಂತ. ನಾನೇನೋ ಹೇಳಿದ್ದು ನೋಡಿದೆ ನಮ್ಮ ಡೆಪ್ಟಿ CM. ನನ್ನ ಮಾತು ನಿಲ್ಸೋಕ್ಕಾಗಲ್ಲಪ್ಪ, ಮಾತು ನಿಲ್ಸಂತಕ್ಕಂಥ ನೈತಿಕತೆ ಕಳ್ಕೊಂಡು ಕೂತಿಲ್ಲ ಇಲ್ಲಿ. ನಿಮ್ಗಳ ಥರ ಅಸೆಂಬ್ಲಿ ಒಳಗೆ ಕೂತ್ಕೊಂಡು ಚರ್ಚೆ ಮಾಡ್ತೀರಿ. ಕರ್ನಾಟಕ ರಾಜ್ಯ ಎಂಥ ಫ್ಯಾಕ್ಟ್ರಿನಪ್ಪ? CD ಫ್ಯಾಕ್ಟ್ರಿ ತಯಾರು ಮಾಡೋ ಕಾರ್ಖಾನೆ ಇದು. ಒಂದು ಯಾರು ರಾಜಣ್ಣರೇ CD ಫ್ಯಾಕ್ಟ್ರಿ ಮಾಡಿದ್ದು? ಅಲ್ಲಲ್ಲ, ಅದನ್ನೇ ಮಾಲೀಕ ಯಾರು ಅಂತ. ದೇವೇಗೌಡರ ಕುಟುಂಬ ನಿರ್ನಾಮ ಮಾಡಬೇಕು ಅಂತ ಹೊರಟ್ರಿ, ಪ್ರತಿಫಲ ಅನುಭವಿಸ್ತೀರಿ. ಆಗಲೇ ರಾಜಣ್ಣನ ಕೇಸು ಮುಗಿಸಾಯ್ತಲ್ಲ, ಏನು ವೀರಾವೇಶದಲ್ಲಿ ಮಾತಾಡಿದ್ರು ಅಸೆಂಬ್ಲಿ ಒಳಗೆ. ಎಲ್ಲ ಮಾಹಿತಿ ಇದೆ, 2 ದಿನದಲ್ಲಿ ಕೊಟ್ಟುಬಿಡ್ತೀನಿ ಹೇಳಿದ್ರಲ್ಲ. ಈಗ ಸುಪಾರಿ ಕತೆ, ಅದೊಂದು ಸಿನಿಮಾ ತೆಗಿಬೋದು. ಈಗ ಹನಿ ಟ್ರ್ಯಾಪ್ದು ನಿಮ್ಮ ಸುಪಾರಿ ಕತೆದು 2 ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡ್ಬೋದು ಬಹುಶಃ, ನನ್ನ ಅಭಿಪ್ರಾಯ. ತನಿಖೆ ನಡೆಸೋಕೆ ನಮ್ದು ಏನು ಮಾಹಿತಿನೇ ಇಲ್ಲ, ಅವರೇನು ಮಾಹಿತಿ ಇಲ್ಲ ಅಂತಾರೆ. ನನಗೆ ಪಾಪ ಬುದ್ಧಿ ಹೇಳ್ತಾರೆ. ಕೇತಗಾನಹಳ್ಳಿ ಜಮೀನಿನ ಸರ್ವೆ ನಡೀತಾ ಇದೆ ಅನ್ನೋದು ಕುಮಾರಸ್ವಾಮಿ ಅವರಿಗೆ ತುಂಬ ಬೇಜಾರಾಗಿದೆ. SR ಹಿರೇಮಠರ ಕಂಪ್ಲೇಂಟಿನ ಮೇಲೆ ಆಗ್ತಾ ಇರೋದು. ಅದು ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. 4 ಎಕರೆ ಜಮೀನು ಒತ್ತುವರಿ ಮಾಡ್ಕೋಬೇಕೇನ್ರಿ ನಾನು ಅಂತ ಇವರು. ಕಸದ ಲಾರಿ ಗುತ್ತಿಗೆಯಲ್ಲಿ ಅಕ್ರಮ ಅಂತ DK ಶಿವಕುಮಾರ್ ಹೇಳಿದ್ರಂತೆ. ಅಂದರೆ ಕುಮಾರಸ್ವಾಮಿ ಅವರು ಆರಂಭದ ದಿನಗಳಲ್ಲಿ ಕಸ ವಿಲೇವಾರಿಯ ಕಾಂಟ್ರಾಕ್ಟ್ ತಗೊಂಡಿದ್ರು. DK ಶಿವಕುಮಾರ್ ಅವರು ಅದರಲ್ಲಿ ಅಕ್ರಮ ನಡೆದಿತ್ತು ಅಂತ ಸದನದಲ್ಲಿ ಹೇಳಿದರು. ಅದನ್ನು ಪ್ರಸ್ತಾಪ ಮಾಡ್ತಾರೆ. 3 ವಾರ್ಡ್ಗಳಲ್ಲಿ ಕಸ ವಿಂಗಡಣೆಯ ಕೆಲಸ ಮಾಡ್ತಿದ್ದೆ ನಾನು, ದೇವೇಗೌಡರ ಪ್ರಭಾವ ಬಳಸಿ ಟೆಂಡರ್ ತಗೊಂಡಿದ್ದಾರೆ ಅಂತ ಮಾತಾಡಿದ್ರು. ದೇವೇಗೌಡರ ಕರೆದು ಅದನ್ನು ಕ್ಯಾನ್ಸಲ್ ಮಾಡಿಸ್ಬಿಟ್ರು. ನಾನು ಜೀವನೋಪಾಯಕ್ಕಾಗಿ ಆ ಕೆಲಸ ಮಾಡ್ತಿದ್ದೆ. ಕನಕಪುರದಲ್ಲಿ ಮಾತ್ರ ನಾನು ಗಣಿಗಾರಿಕೆ ಮಾಡಿದ್ದೀನಿ ಅಂತ DK ಶಿವಕುಮಾರ್ ಹೇಳ್ತಾರೆ. ನನಗೂ ಬಳ್ಳಾರಿಗೂ ಏನು ಸಂಬಂಧ ಅಂತ ಕೇಳ್ತಾರೆ. ನನ್ನ ಹತ್ರ ಟನ್ಗಟ್ಟಲೆ ದಾಖಲೆಗಳಿದ್ದಾವೆ. ಎಷ್ಟು ಕಂಪನಿಗಳನ್ನು ನೀವು ಇಟ್ಕೊಂಡಿದ್ರಿ, ಐರನ್ ಮಡ್ ಬೇಕು ಅಂತ ಎಷ್ಟು ಅರ್ಜಿ ಬರೆದಿದ್ರಿ, ಐರನ್ನನ್ನು ಲೂಟಿ ಹೊಡೆದ್ರಿ, ನನ್ನ ಹತ್ರ ದಾಖಲೆಗಳಿದ್ದಾವೆ ಅಂತ. ಅದಕ್ಕೆ DK ಶಿವಕುಮಾರ್ ಅವರು ಹೇಳಿದ್ದು, ಕುಮಾರಸ್ವಾಮಿಗೆ ಹೆದರೋ ಮಗ ಅಲ್ಲ ನಾನು. ಭೂಲೋಕದಲ್ಲಿರುವ ಎಲ್ಲ ವ್ಯವಹಾರಗಳನ್ನು ಬಿಡುಗಡೆ ಮಾಡಲಿ, ನನ್ನ ಆಸ್ತಿ, ಮಕ್ಕಳ ಆಸ್ತಿ, ಕುಟುಂಬದ ಆಸ್ತಿ ಎಲ್ಲ ಡೀಟೇಲ್ಸು ತರಿಸ್ಕೊಂಡಿದ್ದಾರೆ, ಎಲ್ಲನೂ ಅವರು ಬಯಲು ಮಾಡಲಿ ಅಂತಂದರು. ಕೇಳಿಸ್ಕೊಳ್ಳಿ. 2 ಬಾರಿ ಮುಖ್ಯಮಂತ್ರಿ ಆದಂತನು 4 ಎಕರೆ ಭೂಮಿ ಒತ್ತುವರಿ ಮಾಡ್ಕೋಬೇಕಾ? ದಾಖಲೆ ಇದ್ದರೆ ಬಿಡುಗಡೆ ಮಾಡಿ. ನಾನೇನು ರಾಜಕೀಯದಿಂದ ಪಲಾಯನವಾದ ಮಾಡಲ್ಲ. ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಂದಿನ 10 ವರ್ಷವೂ ನಾವೇ ಇರ್ತೀವಿ, 2028ಕ್ಕೂ ನಾವೇ ಬರ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಹಿಂದೆ ಇದ್ದಂಥ ಆಡಳಿತ ನಡೆಸಿದಂಥವ್ರು ಬಹಳ ಜನ ಹೇಳಿದ್ರು ಕಳೆದ 20 ವರ್ಷದಲ್ಲಿ. ಕುಮಾರಸ್ವಾಮಿ ಮನೆ ಹಾಳು ಮಾಡಬೇಕು ಅಂತ ಮಾಡ್ಕೊಳ್ಳಿ. ಪಾಪ ಆ ಬೇರೆ ಅಮಾಯಕರುಗಳನ್ನ ಅವ್ರನ್ನೂ ಇವತ್ತು ಚಿತ್ರಹಿಂಸೆ ಕೊಟ್ಕೊಂಡು ಇಷ್ಟ ಬಂದಂಗೆ ಮಾಡ್ಬೋದಾ ಸರ್ಕಾರದಲ್ಲಿ? ನಾನು ಯಾವುದೇ ರೀತಿಯ ಜಮೀನನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದಾಗಲಿ, ನನ್ನ ವ್ಯವಹಾರ ಕಾನೂನುಬದ್ಧವಾಗಿ ಆಗಿರ್ತಕ್ಕಂಥದ್ದು
ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಕೋರ್ಟ್ಗಳಲ್ಲಿ ಯಾವುದು ಮಹಾನ್ ನಾಯಕರು ಘನತ್ಯಾಜ್ಯ ವಸ್ತು ವಿಲೇವಾರಿಯಲ್ಲಿ 15,000 ಕೋಟಿ ಅಕ್ರಮ ಆಗಿದೆ ಅಂತ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿಸ್ಕೊಟ್ಟಿದ್ದಾರೆ. ಆ ಮಹಾನ್ ನಾಯಕ ನಾನೇ, ಅವ್ರು ಹೇಳಿದ ಮಹಾನ್ ನಾಯಕ ನಾನೇ ಆಪಾದನೆ ಮಾಡಿದ್ದೆ, ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಕುಮಾರಸ್ವಾಮಿನೂ ಕಸ ಎತ್ತಾ ಇದ್ದ ಅಂತ ಹೇಳಿ. ಆಗ ಜೀವನದಲ್ಲಿ ಬದುಕಲಿಕ್ಕೆ ಕಾರ್ಪೊರೇಷನ್ನಲ್ಲಿ 3 ವಾರ್ಡ್ನ ಕಸ ವಿಲೇವಾರಿ ಮಾಡೋ ಕೆಲಸ ಮಾಡಿದ್ದೇನೆ. ಇದೇ ನಾಗೇಗೌಡರು ವಿಧಾನ ಪರಿಷತ್ನಲ್ಲಿ ಚಾರ್ಜ್ ಮಾಡ್ತಾರೆ ದೇವೇಗೌಡರ ಮೇಲೆ. ಅವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಆ 3 ವಾರ್ಡ್ನ ಕಸ ಎತ್ತ ಕೆಲಸ ಮಗನಿಗೆ ಕೊಡಿಸ್ಕೊಂಡವ್ರೆ ಅಂತ. ಅದು ವಿಷಯ ಬಂದಾಗ ದೇವೇಗೌಡರು ನಾನು ಕರೆದು ಸರ್ಕಾರದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಮಾಡಬಾರ್ದು ಅಂತೇಳಿ ಬುದ್ಧಿ ಹೇಳಿ ಸ್ಟಾಪ್ ಮಾಡು ಅಂತಾರೆ. ಈಗೇನು ಮಾಡ್ತಾ ಇದ್ದೇನೆ ನಾನು, ಶಿವಕುಮಾರ್ ಅವರೇ, ನಿಮ್ಮ ಸರ್ಕಾರದ ದರಿದ್ರ ಕಸ ತುಂಬಿಡ್ತಾ ಇದ್ದೀರಲ್ಲ ಈ ರಾಜ್ಯದೊಳಗೆ, ಈ ಕಸ ಕ್ಲೀನ್ ಮಾಡ್ತಕ್ಕಂಥ ಟೆಂಡರ್ನ ಈಗ ತಗೋತಾ ಇದ್ದೇನೆ. ಆಮೇಲೆ ನನಗೇನ್ರಿ ಸಂಬಂಧ? ಬಳ್ಳಾರಿಗೂ ನನಗೂ ಸಂಬಂಧ ಏನು? ನಾನು ಬರೀ ಇಲ್ಲಿ ಮಾತ್ರ, ಎಲ್ಲಿ ಕನಕಪುರದಲ್ಲಿ ಮಾತ್ರ ಕದ್ದು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು ಮೊನ್ನೆಲ್ಲೆಲ್ಲ. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ. ಎಷ್ಟು ಕಂಪ್ನಿ ಇಟ್ಕೊಂಡಿದ್ರಿ, ಎಷ್ಟು ಲೆಟ್ರು ಬರೆದ್ರಿ ಅವತ್ತು ಮೈಸೂರು ಮಿನರಲ್ಸ್ನ MDಗೆ? ಎಲ್ಲ ಇದೆ ದಾಖಲಾತಿಗಳು. ಯಾವ ಗ್ರೇಡನ್ನು ಐರನ್ ಓರ್ನ ಲೂಟಿ ಹೊಡೆದ್ರಿ? ಪಾಪ ಬಳ್ಳಾರಿಗೆ ಹೋಗೇ ಇಲ್ವಂತಿವ್ರು ಮೈನಿಂಗ್ ಮಾಡೋಕ್ಕೆ. ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದುರುವಂತ ಮಗ ಅಲ್ಲ ನಾನು, ತನ್ನಲ್ಲ. ಈ ಎಷ್ಟು ಭೂಲೋಕ ಇದೆಯೋ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ. ನನಗೂ ಗೊತ್ತಿದೆ, ನನ್ನ ಮಕ್ಕಳ ಆಸ್ತಿ, ನನ್ನ ಆಸ್ತಿ, ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಕೊಡೋರೆ, ಎಲ್ಲ ಬಯಲು ಮಾಡಲಿ. ಕುಮಾರಸ್ವಾಮಿ ಅವರು ಇದೇ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧನೂ ಈಗ ಬಂತು ಈ ಸುದ್ದಿ. ಮುಡಾ ಕೇಸಿನ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮುಡಾ ಕೇಸ್ನಲ್ಲಿ ಡಿನೋಟಿಫೈ ಮಾಡಿ ಅಂತ ಅರ್ಜಿ ಹಾಕಿದ್ದು ಸಿದ್ದರಾಮಯ್ಯನವರ ಬಾಮೈದ. ಅರ್ಜಿಯಲ್ಲಿ ಸಹಿ ಫೋರ್ಜರಿಯಾಗಿತ್ತು. ಅರ್ಜಿ ಮೇಲೆ DCM ಅಂತ ಬರೆದಿತ್ತು. ನಾನು ಸತ್ಯವಂತ ಅಂತ ಹೇಳುವ ವ್ಯಕ್ತಿಯ ಚರಿತ್ರೆ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿದ್ದರು, ಬಚ್ಚೇಗೌಡರು ನಗರಾಭಿವೃದ್ಧಿ ಸಚಿವರಾಗಿದ್ದರು. 15 ಸೈಟು ಡಿನೋಟಿಫೈ ಮಾಡಿ ಅಂತ ಬಚ್ಚೇಗೌಡರಿಗೆ ಅರ್ಜಿ ಸಲ್ಲಿಸಿದ್ದು ಸಿದ್ದರಾಮಯ್ಯನವರ ಬಾಮೈದ ಅಂತ ಸಿದ್ದರಾಮಯ್ಯನವರ ಮೇಲೂ ಮುಗಿಬಿದ್ದಿದ್ದಾರೆ. ಕಸ ವಿಲೇವಾರಿಯ ಟೆಂಡರ್ನಲ್ಲಿ ಕರ್ಮಕಾಂಡ ನಡೀತಾ ಇದೆ ಅನ್ನುವ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ರು. 30 ವರ್ಷಕ್ಕೆ ಲೀಸ್ ಕೊಡೋದಕ್ಕೆ ಹೊರಟಿದ್ದಾರೆ. ಘಜ್ನಿ ಗೋರಿ ಸರ್ಕಾರ ಇದೆ ಈ ರಾಜ್ಯದಲ್ಲಿ ಅಂತ. ಲೂಟಿಗೆ ಘೋರಿ ಮೊಹಮ್ಮದ್ ಘಜ್ನಿ, ಮೊಹಮ್ಮದ್ ಘೋರಿ ಕುಳಿತಿದ್ದಾರೆ. ರಾಜ್ಯದಲ್ಲಿ ಇರೋದು ಘಜ್ನಿ ಸರ್ಕಾರ ಅಂತ. ಅದಕ್ಕೆ ಶಿವರಾಜ್ ತಂಗಡಿಗೆ ಸಚಿವರು ಹೇಳ್ತಾರೆ, ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ ಹಾಗಿದ್ರೆ? ಅಲ್ಲಿರೋದು ಹಿಟ್ಲರ್ ಸರ್ಕಾರ ಅಂದರು ಅವರು. ಕೇಳಿಸ್ಕೊಳ್ಳಿ. ದೊಡ್ಡ ಕರ್ಮಕಾಂಡ ಇದೆ ಕಸ ವಿಲೇವಾರಿಯಲ್ಲಿ. ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಈ ರೀತಿಯ ಆಡಳಿತ ನಡೆಸಲಿಲ್ಲ ನಾನು, ಇಂಥ ಆಡಳಿತ ನಡೆಸಲಿಲ್ಲ. ಪ್ರತಿ ತಿಂಗಳು 30ನೇ ತಾರೀಕು ಈ ಕಾಂಟ್ರಾಕ್ಟರ್ಗಳಿಗೆ NOC ಪೇಮೆಂಟ್ ರಿಲೀಸ್ ಆಗೋದು, LOC ಪ್ರತಿ ತಿಂಗಳು 30ನೇ ತಾರೀಕು. ಯಾವ ಕಾಂಟ್ರಾಕ್ಟ್ರು ಮನೆ ತಗ ಬರ್ತಿರಲಿಲ್ಲ. ಅದು 30 ವರ್ಷಕ್ಕೆ ಲೀಸ್ದು ಪ್ಲ್ಯಾನ್ ಮಾಡಿದ್ರಲ್ಲ, ಒಬ್ಬ ಗೋರಿ ಮೊಹಮ್ಮದ್ದು, ಇನ್ನೊಬ್ಬ ಗಜನಿ ಮೊಹಮ್ಮದ್ದು, ಇಂಥರ ವಿಧಾನಸೌಧ 3ನೇ ಮಾಡಿಲಿ ಕೂತ್ಕೊಂಡು ಈ ರಾಜ್ಯ ಹಿಂಗೆ ಲೂಟಿ ಮಾಡ್ಕೊಂಡು ಹೋದ್ರೆ ಏನಾಗಬೇಕದು ಈ ರಾಜ್ಯದ ಪರಿಸ್ಥಿತಿ? ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಅಂತೆ. ಕುಮಾರಸ್ವಾಮಿ ಅವರಿಗೆ ಕೇಂದ್ರದಾಗ ಯಾವ ಸರ್ಕಾರ ಇದೆ? ಹಿಟ್ಲರ್ ಸರ್ಕಾರ ಐತೆ. ಕೇಂದ್ರದಾಗ ಹಿಟ್ಲರ್ ಸರ್ಕಾರ ಐತೆ. ಏನು ಮಾಡಿದ್ದಾರೆ? 2 ವರ್ಷದಿಂದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಮತ್ತು ರಾಜ್ಯಾಧ್ಯಕ್ಷರಂತ DK ಶಿವಕುಮಾರ್ 5 ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ, ಘೋಷಣೆ ಮಾಡಿದ್ವಿ, ಕೊಟ್ವಿ. ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರೆ ಹಾಕಿದ್ರ? ಇದು ಹಿಟ್ಲರ್ ಸರ್ಕಾರ. ಯಾವುದು ಏನು ಮಾಡಿದ್ದಾರೆ? ರೈತರಿಗಾಗಿ ಏನು ಒಂದು ಯೋಜನೆ ಮಾಡಿದ್ದಾರೆ? ಕಾರ್ಮಿಕರಿಗಾಗಿ ಏನು ಯೋಜನೆ ಮಾಡಿದ್ದಾರೆ? ಬಡವರಿಗಾಗಿ ಏನು ಯೋಜನೆ ಮಾಡಿದ್ದಾರೆ? ಮುಂದಿನ ಸುದ್ದಿಗೆ ಹೋಗೋಣ. ದಿಲ್ಲಿಯಿಂದ ಬರ್ತಾ ಇರುವ ಸುದ್ದಿಗಳು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವರ ಸಚಿವ ಸಂಪುಟದ ಸದಸ್ಯರು, ಸಚಿವರಾಗಬೇಕು ಅನ್ಕೊಂಡವರು, MLCಗಳಾಗಬೇಕು ಅನ್ಕೊಂಡವರು ಎಲ್ಲರೂ ದಿಲ್ಲಿಗೆ ಹೋದರು. ಅವ್ರ ಪೈಕಿ ಬಹುತೇಕರು ವಾಪಸ್ಸು ಬಂದರು. ವಾಪಸ್ ಬಂದವರೆಲ್ಲ ಅಂದಿದ್ದು ಇದೇನಾಗೋದಲ್ಲ ಬಿಡಿ ಈಗ ಅಂತ. ಯಾರು? ಸಚಿವ ಸ್ಥಾನದ ಆಕಾಂಕ್ಷಿಗಳು. ಮುಂದಿನ ತಿಂಗಳು 10ನೇ ತನಕ MLCದು ಚರ್ಚೆ ಮಾಡೋದು ಬೇಡ ಅಂತ ಹೇಳಿ ಕಳಿಸಿದಾರಂತೆ. ಆವಾಗ ನೋಡೋಣ ಅಂತ. ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು, KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನೋ 2 ಅಜೆಂಡಾ ಸಿದ್ದರಾಮಯ್ಯನವರ ಟೀಮಿಗೆ ತುಂಬ ದಿನಗಳಿಂದಿದೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಬಹಿರಂಗವಾಗಿ ಮಾತಾಡೋದಿಲ್ಲ, ಬಟ್ KPCC ಅಧ್ಯಕ್ಷರ ಬದಲಾವಣೆ ವಿಷಯವನ್ನು ತುಂಬ ಓಕಲ್ಲಾಗಿ ಮಾತಾಡ್ತಾರೆ ಅವರು.
ಐ ಥಿಂಕ್ 2023 May 18 ಆವತ್ತು ರಾಜ್ಯದಲ್ಲಿ ಚುನಾವಣೆಗಳು ಮುಗಿದಿದ್ವು. ಭಾರೀ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ಚರ್ಚೆ ಶುರುವಾಗಿತ್ತು. ಹೈಕಮಾಂಡ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ದಿಲ್ಲಿಗೆ ಕರೀತು. ಸಿದ್ದರಾಮಯ್ಯನವರು ಮೊದಲು ಹೋದರು. ಡಿ ಕೆ ಶಿವಕುಮಾರ್ ಸಿ ಎಂ ಮಾಡೋ ಹಂಗಿದ್ರೆ ಮಾತ್ರ ಬರ್ತೀನಿ ಅಂದಿದ್ರಂತೆ. ಹಂಗು ಹಿಂಗು ಮಾಡಿ ಅವ್ರನ್ನೂ ಕರೆಸ್ಕೊಂಡ್ರು. ಅಲ್ಲೊಂದು ಮಾತುಕತೆ ಆಯಿತು. ಎಕ್ಸಾಕ್ಟಾಗಿ ಏನಾಯಿತು ಅಂತ ಕೆಲವರಿಗೆ ಗೊತ್ತು. ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತು, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಗೊತ್ತು, ರಾಹುಲ್ ಗಾಂಧಿಗೆ ಗೊತ್ತು, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಗೊತ್ತು. ಅಲ್ಪ ಸ್ವಲ್ಪ ಗೊತ್ತಿದ್ದರೆ ಕೆ ಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೆ ಗೊತ್ತು. ಬಿಟ್ಟರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವ್ರಿಗೆ ಗೊತ್ತು. ಫೇಸ್ ಟೈಮ್ನ ಫೋನ್ನಲ್ಲಿ, ಆ್ಯಪಲ್ ಫೋನಲ್ಲಿ ಫೇಸ್ ಟೈಮ್ ಬರುತ್ತಲ್ಲ, ಅದರಲ್ಲಿ ನಡೆದ ಮಾತುಕತೆ ಮತ್ತು ಮುಚ್ಚಿದ ಕೋಣೆಯಲ್ಲಿ ನಡೆದ ಮಾತುಕತೆ ಅದು. ಡಿ ಕೆ ಶಿವಕುಮಾರ್ ಕಡೆ ಅವ್ರು ಹೇಳೋ ಪ್ರಕಾರ 2.5 ವರ್ಷಕ್ಕೆ ನಾನು ಅಧಿಕಾರ ಬಿಟ್ಟು ಕೊಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು. ಸಿದ್ದರಾಮಯ್ಯನವ್ರ ಕಡೆಯವ್ರು ಹೇಳೋ ಪ್ರಕಾರ ಅಂಥದ್ದು ಯಾವುದೂ ನಡೆದೇ ಇಲ್ಲ. ಆವತ್ತು ಎಲ್ಲ ಮಾತುಕತೆಯಾದ ಮೇಲೆ AICCಯಿಂದ ಒಂದು ಪತ್ರಿಕಾ ಹೇಳಿಕೆ ಬಿಡುಗಡೆಯಾಯಿತು. ಆ ಹೇಳಿಕೆಯಲ್ಲಿ ಉಳಿದೆಲ್ಲ ಇತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ, ಡಿ ಕೆ ಶಿವಕುಮಾರ್ ಅವರು DCM ಆಗ್ತಾರೆ, ಅವರೊಬ್ಬರೇ DCM ಆಗಿರ್ತಾರೆ. DCM ಜೊತೆಗೆ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಲೋಕಸಭಾ ಚುನಾವಣೆ ಮುಗಿಯೋ ತನಕ ಮುಂದುವರಿತಾರೆ ಅಂತಿತ್ತು. ಆ ಪ್ರೆಸ್ ನೋಟ್ನಲ್ಲಿ ಸಿದ್ದರಾಮಯ್ಯ ಕಡೆಯವರು ಹೇಳ್ತಿದ್ದಾರೆ, ಮುಗೀತಲ್ಲ ಲೋಕಸಭಾ ಚುನಾವಣೆ, 8-9 ತಿಂಗಳಾಯಿತು ಮುಗಿದು, ಇನ್ನು ಯಾವಾಗ ಬದಲಾವಣೆ ಮಾಡ್ತೀರಿ, ಆವಾಗ ನೀವೇ ಹೇಳಿದ್ದು ಅಂತ. ಆವತ್ತಿನ ಹೇಳಿಕೆ ಅಸ್ತ್ರದಂತೆ ಸಿಕ್ಕಿದೆ ಇವರಿಗೆ. ಅಸ್ತ್ರದಂತೆ ನೋಡಿ, ಇಲ್ಲಿ ರೈಟಿಂಗಲ್ಲಿ ಕೊಟ್ಟಿದ್ರು ಅಂತ, ಅದಕ್ಕೆ ಓಡಾಡ್ತಾ ಇದ್ದಾರೆ. ಅವರವ್ರ ಪ್ರಯತ್ನಗಳು ಅವರವ್ರದ್ದು. ಮಂತ್ರಿಗಳಾಗಿದ್ದಾರಲ್ಲ, ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿರುವವರು, ಅವರಿಗೆ ಮಂತ್ರಿ ಸ್ಥಾನವೂ ಬೇಕು, KPCC ಅಧ್ಯಕ್ಷ ಸ್ಥಾನವೂ ಬೇಕು. ಡಿ ಕೆ ಶಿವಕುಮಾರ್ ಥರ ನಾವು ಇರ್ತೀವಿ ಅಂತಾರವರು. ಆದರೆ ಜೈಪುರದಲ್ಲೋ ಉದಯಪುರದಲ್ಲೋ ಅದೊಂದು ನಿರ್ಣಯವನ್ನು AICC ಪಾಸ್ ಮಾಡಿತ್ತು. ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಇತ್ತು. ಉದಯಪುರದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನುವ ನಿರ್ಣಯ ಪಾಸ್ ಮಾಡಿತ್ತು. ಅದರ ಪ್ರಕಾರ KPCC ಅಧ್ಯಕ್ಷರು ಯಾರಾಗ್ತಾರೋ ಅವ್ರು ಮಂತ್ರಿಯಾಗಿ ಮುಂದುವರಿಯಂಗಿಲ್ಲ. 2ರಲ್ಲಿ 1 ಸ್ಥಾನ ನೀವು ಉಳಿಸ್ಕೋಬೇಕು ಅಂತ ಡಿ ಕೆ ಶಿವಕುಮಾರ್ ಕೇಳಿದ್ರೆ ಅವ್ರು ಹೇಳಿದ್ರು, ಹೀಗೆ ಚರ್ಚೆ ಮಾಡ್ತಾ ಹೋದರೆ ಅದು AICC ಅಧ್ಯಕ್ಷರ ತನಕ ಹೋಗೋದಿಲ್ವಾ ಅಂದ್ಬಿಟ್ರು ಅವರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು ಹೌದು, ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರು ಹೌದು. 2 ಸ್ಥಾನ ಅವರೇ ಇಟ್ಕೊಂಡಿಲ್ವಾ ಅನ್ನೋ ಥರ. ಇರಲಿ, ಇವರೊಂದು ಪ್ರಯತ್ನ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗಬೇಕು ಅಂತಿದೆ. ಅವ್ರದ್ದು ಟ್ರಂಪ್ ಕಾರ್ಡ್ ಅದು. ST ಸಮುದಾಯದ ನಾಯಕ ನಾನು, SC/ST ಸಮುದಾಯಗಳು BJPಯಿಂದ ದೂರ ಆಗ್ತಾ ಇದ್ದಾವೆ. ಹಾಗಿದ್ದಾಗ ಕಾಂಗ್ರೆಸ್ ಕಡೆ ಕನ್ಸಾಲಿಡೇಟ್ ಮಾಡಬೇಕು. ನನ್ನ ಸಂಘಟನಾ ಶಕ್ತಿ ಎಂಥದ್ದು ಅನ್ನುವುದಕ್ಕೆ ಶಿಗ್ಗಾಮಿ ಬೈ ಎಲೆಕ್ಷನ್ನಿನ ರಿಸಲ್ಟ್ ಸಾಕ್ಷಿ ಅಂತ ಹೇಳ್ತಾರೆ. ಶಿಗ್ಗಾಮಿ ಬೈ ಎಲೆಕ್ಷನ್ನಿನ ರಿಸಲ್ಟ್ ಸಾಕ್ಷಿ. ಆದ್ದರಿಂದ ನಂದು ಕ್ಲೇಮ್ ಇದೆ ಅನ್ನುವ ಪ್ರಯತ್ನನ ಅವ್ರು ಮಾಡ್ತಿದ್ದಾರೆ. ಹೊರಗಡೆ ಹೇಳೋದಿಲ್ಲ ಅದನ್ನು. ಖರ್ಗೆ ಅವರು ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಈಶ್ವರ್ ಖಂಡ್ರೆ ಅವ್ರದ್ದೇನು, 2 ಕಡೆಯವ್ರಿಗೂ ನಾನು ಅಕ್ಸೆಪ್ಟೆಡ್ ಅಂತಾರೆ ಅವರು. ನಾನು ಸಿದ್ದರಾಮಯ್ಯ ಬಣನೂ ಅಲ್ಲ, ಡಿ ಕೆ ಶಿವಕುಮಾರ್ ಬಣವೂ ಅಲ್ಲ. ಲಿಂಗಾಯತ ಸಮುದಾಯ, BJPಯವರು ಲಿಂಗಾಯತರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ಗೂ ರಾಜ್ಯಾಧ್ಯಕ್ಷರಾಗಿ ಲಿಂಗಾಯತರೊಬ್ಬರು ಆಗಿಬಿಟ್ರೆ ಆವಾಗ ನಿಜವಾದ ಟಕ್ಕರ್ ಆಗುತ್ತೆ. BJP ಕಡೆ ಲಿಂಗಾಯತ ವೋಟ್ ಬ್ಯಾಂಕ್ ಇದ್ದಾವೆ. ಯಡಿಯೂರಪ್ಪನವರು ಕೆಳಗಿಳಿದ ನಂತರ ಆ ವೋಟ್ ಬ್ಯಾಂಕ್ ಇನ್ಯಾರು ನಮ್ಮ ನಾಯಕ ಅಂತ ನೋಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ KPCCಗೆ ಲಿಂಗಾಯತರೊಬ್ಬರು ಅಧ್ಯಕ್ಷರಾಗೋದು ಕರೆಕ್ಟ್ ಅಲ್ವಾ ಅಂತ ಇವ್ರದ್ದೊಂದು ಕಾರ್ಡ್ ಇದೆ. ಹಿಂಗೆ ನಡೀತಾ ಇದ್ದಾವೆ ಪ್ರಯತ್ನಗಳು. ಇದೆಲ್ಲ ಇಟ್ಕೊಂಡು ಹೈಕಮಾಂಡ್ ಹತ್ರ ಹೋದರೆ ಸದ್ಯಕ್ಕೆ ಆ ಸುದ್ದಿನೇ ಎತ್ತಬೇಡಿ ಅಂತ ಹೇಳಿ ಕಳಿಸಿದ್ರಂತೆ. ಸದ್ಯಕ್ಕೆ ಆ ಸುದ್ದಿನೇ ಎತ್ತಬೇಡಿ. ಮೊದಲನೇ ದಿನ ಬಂದ ಮಾಹಿತಿ ಇನ್ನು 2 ತಿಂಗಳು ಸುದ್ದಿ ಎತ್ತಬೇಡಿ ಅಂತ ಬಂದಿತ್ತು. ಈಗ ನೋಡಿದ್ರೆ ಇಲ್ಲ ಡಿಸೆಂಬರ್ ತನಕನೂ ಆ ವಿಷಯ ಬೇಡ ಅಂತಿದ್ದಾರಂತೆ. ಡಿಸೆಂಬರ್ ತನಕನೂ ಆ ವಿಷಯ ಬೇಡ. ಇನ್ನೂ ಒಬ್ಬರು ಹೇಳಿದ್ರು ನನಗೆ ಸಂಕ್ರಾಂತಿ ತನಕ ಬೇಡ ಅಂತ ಹೇಳಿ ಕಳಿಸಿದ್ದಾರೆ ಅಂತ. 2 ತಿಂಗಳು ಬೇಡ ಅಂದರು, ಡಿಸೆಂಬರ್ ತನಕ ಬೇಡ ಅಂದರು, ಸಂಕ್ರಾಂತಿ ತನಕ ಬೇಡ ಅಂದರು. ಅದು ಬೇಡಂತೆ, ಸಚಿವ ಸಂಪುಟ ಪುನರ್ರಚನೆಯೂ ಬೇಡ ಅಂತೆ. ಹಂಗೆ ಹೇಳಿ ಕಳಿಸಿದ್ದಾರೆ ಅಂತ. ಇದರ ಮಧ್ಯದಲ್ಲಿ ಆ ರಾಜ್ಯಸಭಾ ಸದಸ್ಯ JC ಚಂದ್ರಶೇಖರ್
ಡಿ ಕೆ ಶಿವಕುಮಾರ್ ಅವರ ಮುಂದೆ ಮೈಕ್ ಆನ್ ಇದೆ ಅನ್ನೋದನ್ನು ನೋಡದೆ ಎಲ್ಲ ಸುದ್ದಿನೂ ನಾನು ಹಾಕ್ಸಿದ್ದೀನಿ ಅನ್ನೋ ಥರ ಮಾತಾಡ್ತಾರೆ. ಅದೊಂದು ಏನಪ್ಪ ಹಿಂಗೆ ವಿಚಿತ್ರ ಇವ್ರದ್ದು. ಇರಲಿ, ನಾನೇನು ಹೇಳ್ತಿದ್ದೆ ಅಂದರೆ, ಅಕಸ್ಮಾತ್ ಈ 3 ಸುದ್ದಿಗಳ ಪೈಕಿ ಮಧ್ಯದ ಸುದ್ದಿ ಡಿಸೆಂಬರ್ ತನಕ ಬೇಡ ಅಂತ ಹೇಳಿದ್ದು ಸತ್ಯ ಆದರೆ ಏನಿದೆ ಹಾಗಿದ್ರೆ ಹೈಕಮಾಂಡ್ ಮನಸ್ಸಿನಲ್ಲಿ? ಸಿದ್ದರಾಮಯ್ಯನವ್ರಿಗೆ ಅವ್ರ ಜಾಗದಲ್ಲಿ ಯಾರಿದ್ರು ಅವ್ರ ಆಸೆ ಇರುತ್ತೆ, 2 ಟರ್ಮ್ ಕಂಪ್ಲೀಟ್ ಮಾಡಬೇಕು ಅನ್ನೋದೊಂದು, 2 ಟರ್ಮ್ ಕಂಪ್ಲೀಟ್ ಮಾಡಬೇಕು ಅನ್ನೋದೊಂದು ಇರುತ್ತೆ. ಅದರ ಜೊತೆಗೆ ಕರ್ನಾಟಕವನ್ನು ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳಿದ ದಾಖಲೆ ತಮ್ಮ ಹೆಸರಿಗೆ ಬರಬೇಕು ಅನ್ನೋದೊಂದು ಆಸೆ ಇದೆ. ಅತಿ ಹೆಚ್ಚು ಕಾಲ, ಹೈಯೆಸ್ಟ್ ಟೈಮಿಗೆ ಇವರು ಮುಖ್ಯಮಂತ್ರಿ ಆಗಿದ್ರಪ್ಪ ಅಂತ. ಇದುವರೆಗೂ ಆ ದಾಖಲೆ ಇರೋದು ದೇವರಾಜ ಅರಸು ಅವರ ಹೆಸರಿನಲ್ಲಿ. ಹಿ ವಾಸ್ ದಿ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ದೇವರಾಜ ಅರಸು ಅವರು ಟೋಟಲ್ಲು 7 ವರ್ಷ 238 ದಿನ ಮುಖ್ಯಮಂತ್ರಿಯಾಗಿದ್ದದ್ದು. 7 ವರ್ಷ 238 ದಿನ. ಸಿದ್ದರಾಮಯ್ಯನವರು ಮೊದಲನೆಯ ಅವಧಿಯಲ್ಲಿ 5 ವರ್ಷ 4 ದಿನ ಮುಖ್ಯಮಂತ್ರಿ ಆಗಿದ್ದರು, 2013ರಿಂದ 2018 ಅವಧಿಯಲ್ಲಿ. ಎರಡನೇ ಅವಧಿ ಈ ಪೀರಿಯಡ್ ಇದೆಯಲ್ಲ, 2023 ಮೇ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವತ್ತಿನ ತನಕ ಲೆಕ್ಕ ಹಾಕಿದ್ರೆ 1 ವರ್ಷ 318 ದಿನ ಆಗಿದೆ ಅವರು. 1 ವರ್ಷ 318 ದಿನ. ಅಲ್ಲಿಗೆ ಟೋಟಲ್ಲು 6 ವರ್ಷ 322 ದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಟೋಟಲ್. ದೇವರಾಜ ಅರಸು ಅವರೆಷ್ಟು? 7 ವರ್ಷ 238 ದಿವಸ. ಅಲ್ಲಿಗೆ ದೇವರಾಜ ಅರಸು ಅವರ ದಾಖಲೆ ಮುರಿಬೇಕು ಅಂದರೆ ಇನ್ನೊಂದು 9 ತಿಂಗಳು ಹೋಗ್ಬೇಕು. 9 ತಿಂಗಳು ಲೆಕ್ಕ ಹಾಕಿದರೆ ಡಿಸೆಂಬರ್ಗೆ ಬರುತ್ತದು. ಡಿಸೆಂಬರ್ಗೆ ದೇವರಾಜ ಅರಸು ಅವರ ದಾಖಲೆ ಮುರಿಯುತ್ತೆ. ಅಲ್ಲಿಗೆ ಹೈಕಮಾಂಡ್ ಮನಸ್ಸಿನಲ್ಲಿ ಆಯ್ತು, ಅದೊಂದು ದಾಖಲೆ ಮುರಿಬೇಕಲ್ಲ, ನಿಮ್ಮ ಹೆಸರಿಗೆ ಒಂದು ದಾಖಲೆ ಆಗಬೇಕಲ್ಲ, ದಾಖಲೆ ಆಗಿಬಿಡಿ ಅನ್ನುವ ಆಲೋಚನೆ ಏನಾದರೂ ಇದೆಯಾ? ಆ ಕಾರಣಕ್ಕೆ ಡಿಸೆಂಬರ್ ತನಕ KPCC ಅಧ್ಯಕ್ಷರ ಬದಲಾವಣೆಯ ವಿಷಯ ಆಗಲಿ, ಸಚಿವ ಸಂಪುಟ ಪುನಾರಚನೆಯ ವಿಷಯ ಆಗಲಿ ಎತ್ತಬೇಡಿ ಅಂತ ಹೇಳಿ ಕಳಿಸಿದಾರ? ಅಥವಾ GC ಚಂದ್ರಶೇಖರ್ ಹೇಳ್ದಂಗೆ ಅವ್ರ ಕಡೆಯವ್ರು ಹಬ್ಬಿಸ್ತಾ ಇರೋ ಸುದ್ದಿನ ಇದು? DK ಶಿವಕುಮಾರ್ ಕಡೆಯವ್ರು ಹಬ್ಬಿಸ್ತಾ ಇರೋ ಸುದ್ದಿನ? ಕನ್ಫರ್ಮ್ ಆಗಬೇಕು. ಈಗ ಅಕಸ್ಮಾತ್ ಸಿದ್ದರಾಮಯ್ಯನವರ ಮಾತಿಗೆ ಹೈಕಮಾಂಡ್ ಓಕೆ ಅಂದಿದೆ ಅಂದರೆ ಹಲ್ಚಲ್ ಶುರುವಾಗುತ್ತೆ ರೀ, ಒಂದು ಪ್ರಾಸೆಸ್ ಶುರುವಾಗುತ್ತೆ. ಸಚಿವ ಸಂಪುಟ ವಿಸ್ತರಣೆಯ ಪ್ರಾಸೆಸ್ ಶುರುವಾಗುತ್ತೆ. KPCC ಅಧ್ಯಕ್ಷರ ಬದಲಾವಣೆಯ ಪ್ರಾಸೆಸ್ ಶುರುವಾಗುತ್ತೆ. ಅದೇನೂ ಆಗದೆ ಹೋದರೆ ಹಂಗಿದ್ರೆ ಡಿಸೆಂಬರ್ ತನಕ ವೇಟ್ ಮಾಡಿ ಅಂತ ಹೇಳಿರೋದೇ ಸತ್ಯನಾ ಅನ್ನುವ ಚರ್ಚೆಗಳು ಕೂಡ ಆಗ್ತವೆ. HC ಬಾಲಕೃಷ್ಣ ಅವರು ಮಾತಾಡಿದ್ದಾರೆ, MB ಪಾಟೀಲ್ರು ಮಾತಾಡಿದ್ದಾರೆ. HC ಬಾಲಕೃಷ್ಣ ಅವರು ಮಾತಾಡಿದ್ದು ಯಾಕೆ ಮುಖ್ಯ ಆಗುತ್ತೆ ಅಂದರೆ DK ಶಿವಕುಮಾರ್ ಬಣ ಅವರು ಕೇಳಿಸ್ಕೊಳ್ಳಿ. ಅವರು ಚರ್ಚೆ ಮಾಡ್ತಾ ಇದ್ದಾರೆ, ಅಂತಿಮ ತೀರ್ಮಾನ ಹೈಕಮಾಂಡ್ ಆಗಬೇಕಲ್ಲ. ನಮ್ಮ ನಾಯಕರು ಕೂಡ ಒಪ್ಕೊಂಡಿದ್ದಾರಲ್ಲ, ಅವರು ಕೂಡ ಬಿಡಲಿಕ್ಕೆ ತಯಾರಿದ್ದಾರೆ. ನಮ್ಮ DCM ಸಾಹೇಬರು ಕೂಡ ಬಿಡಲಿಕ್ಕೆ ತಯಾರಿದ್ದಾರೆ. ಯಾರಾದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂಥ ವ್ಯಕ್ತಿನ ಗುರುತಿಸ್ಕೊಟ್ರೆ ನಾವು ಕೂಡ ಸ್ವಾಗತ ಬಯಸ್ತೀವಿ. ಯಾರು ಕೂಡ ಆ ಥರ ಕಂಡೀಷನ್ ಹಾಕಿ ಯಾವುದೂ ಮಾಡಲಿಕ್ಕೆ ತಯಾರಿಲ್ಲ. ಹೈಕಮಾಂಡ್ ಬಿಟ್ಕೊಡಿ ಅಂದರೆ ಬಿಟ್ಕೊಡೋಕೆ ರೆಡಿ ಆಗುತ್ತೆ. KPCC ಅಧ್ಯಕ್ಷ ಮಾಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ, ಸೂಕ್ತ ಕಾಲದಲ್ಲಿ ಅವರು ಅಧ್ಯಕ್ಷರಾಗ್ತಾರೆ. ಸತೀಶ್ ಜಾರಕಿಹೊಳಿ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಯಾರಾದರೂ ಕೂಡ ಇವತ್ತು ದಿವಸ KPCC ಅಧ್ಯಕ್ಷ ಆಗಬೇಕು ಬಯಸಿದ್ರೆ, ಅವ್ರು ಬಯಸಿದರೆ ಹೈಕಮಾಂಡ್ ಅದನ್ನು ಪರಿಗಣಿಸಲಿಕ್ಕೆ ಅವ್ರ ಹೆಸರನ್ನು ಕೂಡ ಇಟ್ಕೋತಾರೆ, ಪರಿಗಣಿಸ್ತಾರೆ. ಅದನ್ನೆಲ್ಲನೂ ಆಯ್ತು ನೋಡ್ತಾರೆ, ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ. ಮುಂದಿನ ಸುದ್ದಿಗೆ ಹೋಗೋಣ. ಒಂದು ನ್ಯಾಷನಲ್ ನ್ಯೂಸ್. ದಿಲ್ಲಿಲಿ ಹೈಕೋರ್ಟ್ ಜಡ್ಜಿಗಳದ್ದು ಕ್ವಾರ್ಟರ್ಸ್ ಇದ್ದಾವೆ. ಒಂದು ಕ್ವಾರ್ಟರ್ಸಿಗೆ, ಒಂದು ಸರ್ಕಾರಿ ನಿವಾಸಕ್ಕೆ ಬೆಂಕಿ ಬಿದ್ದಿರುತ್ತೆ. ಬೆಂಕಿ ಹತ್ಕೊಳತ್ತೆ, ಏನಾಗಿ ಬೆಂಕಿ ಹತ್ಕೊಳತ್ತೆ. ಜಡ್ಜ್ ಕುಟುಂಬ ಅವತ್ತು ಮನೇಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ ಅವರು. ಮನೇಲಿದ್ದವರು, ಕೆಲಸದವರು ಇವರು, ಅವ್ರ ಪೈಕಿ ಯಾರೋ ಒಬ್ಬರು ಫೈರ್ ಬ್ರಿಗೇಡಿಗೆ ಫೋನ್ ಮಾಡ್ತಾರೆ, ಬೆಂಕಿ ಬಿದ್ದಿದೆ ಬನ್ನಿ ಅಂತ. ಗಂಟೆ ಹೊಡ್ಕೊಂಡು ಬರ್ತಾರೆ ಫೈರ್ ಬ್ರಿಗೇಡ್ನವರು. ಬಂದು ಬೆಂಕಿ ಆರಿಸ್ತಾರೆ. ಬೆಂಕಿ ಆರಿಸಿದಾಗ ಮನೆಯ ಔಟ್ ಹೌಸ್ನಲ್ಲಿ ನೋಡ್ತಾರೆ, ಹೊತ್ಕೊಂಡು ಉರಿತಾ ಇರೋದು ಕಂತೆ ನೋಟ್ಗಳು, 500 ರೂಪಾಯಿ ನೋಟ್ಗಳು. ಅಲ್ಲಿದ್ದವ್ರು ಯಾರೋ ವಿಡಿಯೋ ಮಾಡ್ತಾರೆ ಅದನ್ನು. ಒಬ್ಬ ತಮಾಷೆಯಾಗಿ ಮಾತಾಡ್ತಾನೆ, ಗಾಂಧೀಜಿ ಸುಡ್ತಿದ್ದಾರೆ ನೋಡಿ ಅಂತ.
ಗಾಂಧೀಜಿ ಸುಡ್ತಿದ್ದಾರೆ ನೋಡಿ ಅಂತ. ಅಲ್ಲಿ ಒಟ್ಟು ಎಷ್ಟು ದುಡ್ಡಿತ್ತು ಅಂತ ಲೆಕ್ಕ ಹಾಕೋದಕ್ಕಾಗದೇ ಇಲ್ಲ, ಯಾಕಂದ್ರೆ ನೋಟ್ ಸುಟ್ಟೋಗ್ಬಿಟ್ಟಿದ್ದಾವೆ. ಒಂದು ಅಂದಾಜು 15 ಕೋಟಿ ರೂಪಾಯಿ ಇರಬಹುದು ಅಂತ ಒಂದು ಅಂದಾಜು, 15 ಕೋಟಿ ರೂಪಾಯಿ. ಘಟನೆ ನಡೆದು ತುಂಬ ದಿನ ಆಯಿತು, ಮಾಧ್ಯಮಕ್ಕೆ ಗೊತ್ತಾಗಕ್ಕೆ ಒಂದು 4-5 ದಿವಸ ಬೇಕಾಯ್ತಿದ್ದು. 5-6 ದಿವಸ ಆದ ಮೇಲೆ ಮಾಧ್ಯಮದಲ್ಲಿ ಗುಸು ಚರ್ಚೆ ಶುರುವಾಯಿತು. ಶುರುವಾಗಿದ್ದು ಘಟನೆ ನಡೆದಿದ್ದು ಮಾರ್ಚ್ 15ಕ್ಕೆ ಅಂತೆ, ಮೀಡಿಯಾದಲ್ಲಿ ಬಂದಿದ್ದು ಮಾರ್ಚ್ 20ಕ್ಕೆ. ಘಟನೆ ನಡೆದ ದಿನಾನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದಕ್ಕೆ ಅವರಿಗೆ ಮಾಹಿತಿ ಹೋಗುತ್ತಿತ್ತು ಹಿಂಗಾಗಿದೆ ಅಂತ. ವಿಷಯ ಸಾಧ್ಯ ಆದಷ್ಟು ಅಲ್ಲಿಗೆ ಮುಚ್ಚಾಕ ಪ್ರಯತ್ನ ಮಾಡಿದ್ದಾರೆ. ಬಟ್ ಹಂಗೂ ಹಿಂಗೂ ಲೀಕ್ ಆಯಿತು, ಮಾಧ್ಯಮದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಯಿತು ಮಾರ್ಚ್ 20ನೇ ತಾರೀಕಿನಿಂದ. ನೋಡಿ, ಬೇರೆ ಯಾರ್ದಾರು ಮನೆಯಲ್ಲಿ 15 ಲಕ್ಷ ರೂಪಾಯಿ ಕ್ಯಾಶ್ ಇಟ್ಕೊಂಡ್ರು ತಪ್ಪ್ರಿ. ಒಬ್ಬ ಮನುಷ್ಯ 2 ಲಕ್ಷ, ಐ ಥಿಂಕ್ 2 ಲಕ್ಷ ಏನೋ ಲಿಮಿಟ್ ಇದೆ, ಅಷ್ಟಕ್ಕಿಂತ ಜಾಸ್ತಿ ಕ್ಯಾಶ್ ಇಟ್ಕೊಳ್ಳಂಗಿಲ್ಲ. 15 ಲಕ್ಷ ರೂಪಾಯಿ ಕ್ಯಾಶ್ ಇಟ್ಕೊಂಡ್ರೆ ತಪ್ಪು. ಜಡ್ಜ್ ಮನೆಯಲ್ಲಿ 15 ಕೋಟಿ ರೂಪಾಯಿ ಸುಟ್ಟೋಗಿದೆ. ಎಷ್ಟೆಷ್ಟು ಏಜೆನ್ಸಿಗಳು ಬರಬೇಕಾಗಿತ್ತು ಇದಕ್ಕೆ ನೋಡಿ. ಪ್ರಶ್ನೆ ಮಾಡಿದರು, ನ್ಯಾಯಾಂಗದ ಬಗ್ಗೆ ಪ್ರಶ್ನೆ ಎತ್ತಿದ್ರು, ಬಂದುಬಿಡುತ್ತದು. ಬಟ್ ಇಂಥ ಟೈಮ್ನಲ್ಲಿ ಮಾಧ್ಯಮಗಳ ಬಾಯಿ ಮುಚ್ಕೊಂಡಿರೋದಿದೆಯಲ್ಲ, ಅದು ವೃತ್ತಿ ದ್ರೋಹ ಅದು. ಇಡಿ ಬರ್ತಿರ್ಲಿಲ್ವಾ ಬೇರೆ ಯಾರ್ದಾರ ಮನೇಲಿ 15 ಕೋಟಿ ರೂಪಾಯಿ ಹಿಂಗೆ ಬೆಂಕಿ ಹತ್ಕೊಂಡು ಸುಟ್ಟೋಗಿದ್ರೆ? ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಮನೇಲಿ ಹಿಂಗೆ, ಬೇರೆ ಯಾವುದಾದ್ರು ಡಿಪಾರ್ಟ್ಮೆಂಟ್ ಎಂಪ್ಲಾಯ್ ಮನೇಲಿ ಹಿಂಗಾಗಿದ್ರೆ CBI ಬರ್ತಿರ್ಲಿಲ್ವಾ? ಈ ಕೇಸ್ನಲ್ಲಿ ಸ್ಟೇಟ್ ಪೊಲೀಸರು ನಾವು ಸುಮ್ಮೋಟೋ ಕೇಸ್ ಮಾಡ್ಕೋತೀವಿ ಅಂತ ಕೋರ್ಟ್ಗೆ ಹೋದರೆ ಕೋರ್ಟ್ ಬೇಡ ಅನ್ನತ್ತೆ. ನೋ, ಈಗಾಗಲೇ 3 ನ್ಯಾಯಾಧೀಶರದೊಂದು ಸಮಿತಿ ಮಾಡಿದ್ದೀವಿ ನಾವು. ಆ ಸಮಿತಿಯವರು ವಿಚಾರಣೆ ನಡೆಸ್ತಿದ್ದಾರೆ. ನೀವೇನು FIR ದಾಖಲಿಸಿಕೊಳ್ಳೋದು ಬೇಡ ಅಂತ ಹೇಳ್ಬಿಡ್ತು ಕೋರ್ಟ್. ನೋಡ್ರಿ ಅದನ್ನು, ದುಡ್ಡನ್ನು ನೋಡಿ. ಯಶವಂತ್ ವರ್ಮಾ ಅಂತ ಜಡ್ಜ್, ಈ ಜಡ್ಜ್ ಮನೆಯಲ್ಲಿ ಸಿಕ್ಕಿದ್ದದು. ಬೇರೆ ಯಾರ್ದಾರು ಮನೆಯಲ್ಲಾಗಿದ್ರೆ ಸಸ್ಪೆಂಡ್ ಆಗ್ತಿರ್ಲಿಲ್ವಾ? ಸರ್ಕಾರಿ ನೌಕರರೊಬ್ಬರ ಮನೆಯಲ್ಲಿ ಹಿಂಗೆ ಸಿಕ್ಕಿದ್ರೆ ಸಸ್ಪೆಂಡ್ ಆಗ್ತಿರ್ಲಿಲ್ವಾ? ಇವರಿಲ್ಲ, ಅಲಹಾಬಾದ್ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಅಂತೆ, ವರ್ಗ ಟ್ರಾನ್ಸ್ಫರ್ ಮಾಡಿಬಿಟ್ರು ಅಲಹಾಬಾದ್ ಹೈಕೋರ್ಟಿಗೆ. ಅಲಹಾಬಾದ್ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಿ ಇವರು ನೀವು ಸುಮ್ಮನೆ ಕೂತ್ಕೊಳ್ಳಿ, ಯಾವುದು ವಿಚಾರಣೆ ನಡೆಸಬೇಡಿ ಅಂತ ಹೇಳಿದ್ರಂತೆ ಇವ್ರಿಗೆ. ಅದು ಎಲ್ಲದರ ಮಧ್ಯದಲ್ಲಿ ಇವತ್ತು ಹೋಗಿ ಇವರು ಪ್ರಮಾಣ ವಚನನೂ ಸ್ವೀಕಾರ ಮಾಡಿದ್ರು. ಪ್ರಮಾಣ ವಚನ ಸ್ವಲ್ಪ ಚೆನ್ನಾಗಿ ಫಂಕ್ಷನ್ ಆಗೋದು. ಇವ್ರು ಹೋಗಿ ಚೀಫ್ ಜಸ್ಟಿಸ್, ಅಲಹಾಬಾದ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಕ್ಯಾಬಿನ್ನಲ್ಲಿ ಅವರ ಕೊಠಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ಬಿಟ್ರಂತೆ. ನೋಡಿ ಅದನ್ನು, ಜಡ್ಜ್ ಸ್ಪಷ್ಟೀಕರಣ ಏನು, ಔಟ್ ಹೌಸ್ ಅದು. ಅಲ್ಲಿ ಯಾರೋ ಬರ್ತಿರ್ತಾರೆ, ಯಾರೋ ಹೋಗ್ತಿರ್ತಾರೆ, ನನಗೇನು ಗೊತ್ತಾ ದುಡ್ಡು ಅಂತ. ಸ್ಪಷ್ಟೀಕರಣ ನ್ಯಾಯಾಧೀಶರು. ಔಟ್ ಹೌಸ್ನಲ್ಲಿತ್ತದು ದುಡ್ಡು. ಅಲ್ಲಿ ಮನೆ ಕೆಲಸದವರೆಲ್ಲ ಬರ್ತಾರೆ, ಅವ್ರು ತಂದಿಟ್ಟಿದ್ರು 15 ಕೋಟಿ ರೂಪಾಯಿ ಅಂದಾಜು, 15 ಕೋಟಿ ಅಂದಾಜು ಅವ್ರು ತಂದಿಟ್ಟಿದ್ರ. ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತಾರಂತೆ. 15 ಕೋಟಿ ರೂಪಾಯಿ ಇಟ್ಟು ಷಡ್ಯಂತ್ರ ಮಾಡೋರು ಯಾರು ಮನಸ್ಸಿದ್ರೆ ನಮ್ಮ ಮನೆಯವರೆಲ್ಲರೂ ತಂದಿಡ್ರಪ್ಪ, ನಮ್ಮ ಮನೆಗಳಲ್ಲಿಟ್ಟು ನಮ್ಮ ಮೇಲೆ ಷಡ್ಯಂತ್ರ ಮಾಡಿ 15 ಕೋಟಿ ರೂಪಾಯಿ ಇಟ್ಟು. ಅಯ್ಯೋ. ಬಾರ್ ಅಸೋಸಿಯೇಷನ್ ಅವ್ರು ಪ್ರತಿಭಟನೆ ಮಾಡಿದ್ರು ಅಲಹಾಬಾದ್ ಹೈಕೋರ್ಟ್. ಅವ್ರು ಕೇಳೋದು ಕಸದ ತೊಟ್ಟಿನ ಇದು ಅಲಹಾಬಾದ್ ಹೈಕೋರ್ಟ್ ಅಂದರೆ, ಯಾರ್ದೋ ಮೇಲೆ ಆರೋಪ ಬಂದಾಗ ಇಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಅನ್ನೋದು ಕಸದ ತೊಟ್ಟಿನ ಇದು ಅಂತ ಕೇಳ್ತಾ ಇದ್ದಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳೋದು ಇಲ್ಲ, ನಿಯಮದ ಪ್ರಕಾರ ಆಗಿದೆ. ಅಲಹಾಬಾದ್ ಹೈಕೋರ್ಟ್ನಿಂದ ದಿಲ್ಲಿ ಹೈಕೋರ್ಟಿಗೆ ಅವರು ಟ್ರಾನ್ಸ್ಫರ್ ಆಗಿದ್ರು, ಆದ್ದರಿಂದ ಮರಳಿ ಅಲ್ಲಿ ಕಳಿಸಿದ್ದೀವಿ ಅಂತ. ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕೆ ವಕೀಲರುಗಳ ಆಕ್ಷೇಪ ಇದು. ಹೆಂಗೆ ತಗೊಂಡ್ರಿ ನೀವು ಪ್ರಮಾಣ ವಚನ? 3 ಜನ ನ್ಯಾಯಾಧೀಶರ ಸಮಿತಿ ರಚನೆ ಮಾಡಿದಾರಂತೆ ಈ ಪ್ರಕರಣದ ವಿಚಾರಣೆ ಮಾಡೋದಕ್ಕೆ. ನ್ಯಾಯಮೂರ್ತಿ ಶೀಲ್ ನಾಗು ಪಂಜಾಬ್ ಹೈಕೋರ್ಟಿನ ಚೀಫ್ ಜಸ್ಟಿಸ್ಸು, ನ್ಯಾಯಮೂರ್ತಿ GS ಸಂದ್ವಾಲಿಯಾ ಹಿಮಾಚಲ ಹೈಕೋರ್ಟ್ನ ನ್ಯಾಯಮೂರ್ತಿಗಳಿವರು, ನ್ಯಾಯಮೂರ್ತಿ ಅನು ಶಿವರಾಮನ್ ಕರ್ನಾಟಕ ಹೈಕೋರ್ಟಿನ ನ್ಯಾಯಮೂರ್ತಿ. ಈ ಕಮಿಟಿ ನಿರ್ಧಾರ ಮಾಡುತ್ತಂತೆ. ಹಾಗಿದ್ರೆ ಅವ್ರವ್ರ ಡಿಪಾರ್ಟ್ಮೆಂಟ್ದವ್ರವ್ರಿಗೆ ಬಿಟ್ಕೊಂಬಿಡಿ ಅಲ್ವಾ? ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಯಾವುದೋ ಅಧಿಕಾರಿ ಭ್ರಷ್ಟ ಅಂತ ಏನೋ ಸಿಕ್ತಪ್ಪ, ರೆವಿನ್ಯೂ ಡಿಪಾರ್ಟ್ಮೆಂಟ್ದೊಂದು ಕಮಿಟಿ ಆಗಲಿ, ಅವ್ರವ್ರು ನಿರ್ಧಾರ ಮಾಡಲಿ, ನಮ್ಮವನು ಕಳ್ಳ ಇದ್ನಾ ಸುಳ್ಳ ಇದ್ನಾ ಅಥವಾ ಪರಮ ಪ್ರಾಮಾಣಿಕನಾಗಿದ್ನಾ ಅಂತ ಅವ್ರವ್ರ ಡಿಪಾರ್ಟ್ಮೆಂಟ್ನವ್ರವ್ರು ನಿರ್ಧಾರ ಮಾಡಲಿ. ಇಲ್ಲಿ ಲೋಕಾಯುಕ್ತ ಯಾಕೆ ಬೇಕು, ACB ಯಾಕೆ ಬೇಕು, CBI ED ಯಾಕೆ ಬೇಕು? ಅವರೆಲ್ಲ
ನಿಮ್ಮ ಡಿಪಾರ್ಟ್ಮೆಂಟಿದ್ದು ಪ್ರಾಮಾಣಿಕತೆ ನೀವು ನಿರ್ಧಾರ ಮಾಡ್ಕೊಳ್ರಪ್ಪ ಅಂತ ಬಿಟ್ಟುಬಿಡೋದು ಅಲ್ವಾ? ಯಾಕೆ ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡು ಯಾಕೆ ಮಾತಾಡಬೇಕಾಗತ್ತೆ ಅಂದರೆ, ಈ ದೇಶದ ಜನರಿಗೆ ನ್ಯಾಯಾಂಗ ಅನ್ನೋದು ಲಾಸ್ಟ್ ರೆಸಾರ್ಟ್. ಯಾರಿಂದ ಏನೇ ಅನ್ಯಾಯ ಆಗಲಿ, ನನಗೆ ರಾಜಕಾರಣಿಯಿಂದ ಅನ್ಯಾಯ ಆಗಲಿ ಅಥವಾ ಶಾಸಕಾಂಗದಿಂದ ಅನ್ಯಾಯ ಆಗಲಿ, ಕಾರ್ಯಾಂಗದಿಂದ ಅನ್ಯಾಯ ಆಗಲಿ, ಜನ ಅಲ್ಲೊಂದು ನ್ಯಾಯಾಂಗ ಒಂದಿದೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಕ್ಕಡಿ ಹಿಡ್ಕೊಂಡು ನಿಂತಿರುವ ಮಹಿಳೆ ನನಗೆ ನ್ಯಾಯ ಕೊಡ್ತಾಳೆ. ಆ ಮಹಿಳೆ ಹಿಂದೆ ಕುಳಿತಿರುವ ನ್ಯಾಯಮೂರ್ತಿಗಳು ದೈವ ಸ್ವರೂಪಿಯಾಗಿ ನನಗೆ ನ್ಯಾಯ ಕೊಡ್ತಾರೆ ಅನ್ನುವ ಭರವಸೆ ಒಂದು ಇಟ್ಕೊಂಡಿದ್ದಾನೆ ಈ ದೇಶದ ನಾಗರಿಕ. ಅವನು ಇವರು ಇಂಥವ್ರೇನಾ ಅನ್ನುವ ಭಾವನೆಯೊಂದಿಗೆ ನ್ಯಾಯಪೀಠಕ್ಕೆ ಬಂದು ನಿಂತ್ಕೊಳ್ಳೋ ಹಂಗಾಗ್ಬಿಟ್ರೆ ವ್ಯವಸ್ಥೆ ಕೊಲಾಪ್ಸ್ ಆಗಿಬಿಡುತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.